ನಾನು ನಿಮಗೆ ಆಗಲೇ ಹೇಳಿದೆ, ಎಷ್ಟು ಸಾರಿ ಮಾಡಿದ್ದಾರೆ ಅಂತಲೇ ಹೇಳಿದೆ ನಿಮಗೆ. ಧರ್ಮಸಿಂಗ್ ಜೊತೆ 15 ಮಂತ್ರಿ ಮಾಡ್ತೀವಿ ಅಂತ ಹೇಳಿ ಹೋಗಿ ಮಾಡಲಿಲ್ಲ. ಯಡಿಯೂರಪ್ಪನ ಜೊತೆ ಅಣ್ಣ ಹೋದ ಸಾರಿ ಊಟದ ಕಾರು ಮಿಸ್ ಆಯಿತು, ಬನ್ನಿ ತಗೊಂಡೋಗಿ ಅಂದರು, ಕೊಡಲಿಲ್ಲ. ಸಿದ್ದರಾಮಯ್ಯನವರು ಸೋತು ನಾನು ಗೆದ್ದೋದೆ, ಮುಖ್ಯಮಂತ್ರಿ ಸಮಾನ ಹುದ್ದೆ ಕೊಡ್ತೀವಿ ಅಂತ ಕೊಡಲಿಲ್ಲ. ಅದಾದಮೇಲೆ ನಾಯಕರು ನಾವೇ ಅಂತ ಹೇಳಿದ್ರು, ಲೀಡರು. ಬೆಳಗ್ಗೆ ಹೊತ್ತಿಗೆ ಚೇಂಜು ಇರಲಿಲ್ಲ. ಕೋರ್ ಕಮಿಟಿ ಅಧ್ಯಕ್ಷನ್ನೇ ಬಿಟ್ಟು ಸಭೆ ಕರೆದು ಅವರು ಕೋರ್ ಕಮಿಟಿ ಅಧ್ಯಕ್ಷನ, ನಾನು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಟೂರ್ ಹೋಗಿದ್ದೆ, ಆವತ್ತೇ ಅವ್ರು ಸಭೆ ಕರೆದ್ರು. ಮತ್ತು ಅವ್ರು ಹೇಳ್ತಾರೆ, ಅವರ ಕೆಲವರೆಲ್ಲ ಹೇಳ್ತಾರೆ ನಾನು ಕೊಡಲಿಲ್ಲ ಅಂಥೇಳಿ ಯಾವತ್ತೂ ಮುನ್ಸ್ಕಟ್ಕೊಂಡಿಲ್ಲ. ನಾನು ಇವತ್ತಿನವನಲ್ಲ, ಯಾರನ್ನೋ ಕರ್ಕೊಂಬಂದ್ಬಿಟ್ಟೆ ಅವ್ರೇನು ಚೂರಿ ಹಾಕ್ಬಿಟ್ರು ಅನ್ನೋಕ್ಕೆ ನಾನೇ ಕರ್ಕೊಂಬಂದಿದ್ದೀನಿ ಹೊರ್ತು ಅವ್ರು ನನ್ನ ಕರ್ಕೊಂಬಂದಿಲ್ಲ. ನಾನು ಸಿದ್ದರಾಮಯ್ಯನವರು 83ರಿಂದ 78ರಲ್ಲಿ ಕೆಂಪೇಗೌಡರ ಜೊತೆ, ಕೆ ಪುಟ್ಟಸ್ವಾಮಿ ಅವ್ರ ಮಕ್ಕಳು ಇಲ್ಲೇ ಇದ್ದಾರೆ, ಪಿ ವಿಶ್ವನಾಥ್, ಡಾಕ್ಟರ್ ಚಂದ್ರಶೇಖರ್ ಇನ್ನೂ ಇದ್ದಾರೆ ಗಟ್ಟಿಯಾಗಿ. ಅವ್ರ ಜೊತೆ ಹೆಂಗಿದೆ ಅಂತ ಕೇಳಿ ನೋಡಿ. ಕೆ ಪುಟ್ಟಸ್ವಾಮಿಯವ್ರ ಜೊತೆ, ಎಲ್ ತಿಮ್ಮೇಗೌಡರ ಜೊತೆ ಹೆಂಗಿದೆ ಅಂತ ಅವ್ರ ಮಕ್ಕಳ ಜೊತೆ ಕೇಳಿ. ಕೆಂಪೇಗೌಡರ ಮಕ್ಕಳಿದ್ದಾರೆ, ಬದುಕಿದ್ದಾರೆ. ಕೆಂಗೇಗೌಡರು ಕಾಂಗ್ರೆಸ್ಸಲ್ಲಿದ್ದರು. ಇವರೆಲ್ಲರ ಜೊತೆ ಬೆಳೆದು ಬಂದು ಇವತ್ತು ನನ್ನ ಯಾರೂ ಕರ್ಕೊಂಬಂದಿಲ್ಲ. ಇವ್ರಿಗೆ ಒಂದು ಹೆಸರು ಬಿಟ್ಟರೆ ರಾಜಕಾರಣ ಮಾಡೋಕ್ಕಾಗಲ್ಲ, ಒಂದು ಹೆಸರು ಬಿಟ್ಟರೆ ರಾಜಕಾರಣ ಮಾಡೋಕ್ಕಾಗಲ್ಲ. ನನಗೆ ಯಾರ ಹೆಸರು ಬೇಕಿಲ್ಲ, ರಾಜಕಾರಣ ಮಾಡ್ತೀನಿ ನಾನು ಬೇಕಾದ್ರೆ. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ SDJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.